ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ. ಪ್ರಥಮದಲ್ಲಿ ಈ ರೈತ ಸಂಘದ ರೂವಾರಿಗಳಾಗಿರ್ತಕ್ಕಂಥ ಚಿನ್ನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರಿಗೂ ಶರಣಾರ್ಥಿಯನ್ನು ಸಲ್ಲಿಸಿ, ಇನ್ನುಳಿದ ಅವರಿವರೆನ್ನದೆ ಬೀದರದಿಂದ ಹಿಡಿದು ಚಾಮರಾಜನಗರವರೆಗೂ ಕೂಡ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಬಂದಿದ್ದೇವೆ. ಎಲ್ಲ ರೈತ ಲೀಡರ್ಗೂ ಕೂಡ, ರೈತ ಸಂಘದವರಿಗೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸಿ, ಆತ್ಮೀಯರೇ, ಬಹಳ ಇವತ್ತಿನ ದಿವಸ ರೈತ ಕಂಗಾಲಾಗಿದ್ದಾನೆ. ಎಲ್ಲ ದೃಷ್ಟಿಯಿಂದ ಕಂಗಾಲಾಗಿರ್ತಕ್ಕಂಥವ್ರು ನಾವು ರೈತರು. ನಮ್ಮನ್ನ ಯಾರ್ಯಾರ ಇವತ್ತಿನ ದಿವಸ ಒಬ್ಬ ಮಂತ್ರಿ ಬಂದ ತಾನಾಗಿ ಬಂದು ಸರಿಪಡಿಸ್ತಾ ಅಥವಾ ಎಲ್ಲ ಕೊಡುಗೆಯನ್ನು ಕೊಡ್ತಾ ಅಂತಂದ್ರೆ ತಪ್ಪು. ಯಾಕೆ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಅಧಿಕಾರ ಬರೋ ತನಕ ಅಂತಾರೆ, ರೈತರ ಹೆಸರಲ್ಲೇ ರೈತರ ಅಧಿಕಾರ ತಗೋತಾರೆ. ನಾನು ರೈತನ ಮಗ ಅಂತಾರೆ, ನಾನು ರೈತನ ಮಗಳು ಅಂತಾರ. ರೈತರ ಹೆಸರಲ್ಲ ಅಧಿಕಾರ ಪಡ್ಕೋತಾರೋ. ಅಧಿಕಾರ ಪಡ್ಕೊಂಡು ಹೋಗಿ ಕೂತರು ಅಂತ ಕೇಳಿದ್ರೆ ಅವ್ರದ ಕೇಳೋದು ನಾವು, ಅವ್ರ ಜಗಳನ ಕೇಳೋದು, ಅವ್ರಿಗೆಲ್ಲ ಅವ್ರದ ಕೇಳೋದು ನಾವು. ಇಂಥ ಸಂದರ್ಭದಲ್ಲಿ ನಡೀತಕ್ಕಂಥ ಕಾಲ ರೈತರಲ್ಲ, ರೈತರನ್ನ ಕಣ್ಣೀರು ಒರೆಸೋರು, ರೈತರನ್ನ ಗೋಳವನ್ನು ಕೇಳೋರು, ರೈತರ ಕಡೆ ಬಂದ ಕಸಿಂದ ಕಷ್ಟ ಸುಖಗಳ ಹಂಚ್ಕೊಳ್ಳೋರ 224 ಮಂತ್ರಿ ಒಳಗೆ ಯಾವ ಒಬ್ಬರು ಇಲ್ಲ. ಹಿಂಗೆ ನನಗೆ ಅನಿಸ್ತೈತೆ, ಯಾರು ಒಬ್ಬರು ಇರಕ್ಕಿಲ್ಲ. ಯಾಕಂತ ಕೇಳಿದ್ರೆ JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾರ್ಯಾರು ಇರಲಿ ನನ್ನ ಮಕ್ಕಳು, ನೀವು ರೈತರ ಕಡೆ ಬಂದ ಒಂದ್ ಸ್ವಲ್ಪ ಗಮನ ಹರಿಸಿ. ಬಹಳ ಚಂದ ಇವತ್ತು ವಿಶೇಷವಾಗಿರ್ತಕ್ಕಂಥ ನಿಮ್ಮನ್ನ ಆರಿಸ್ಕೊಟ್ಟವ್ರ ರೈತರು, ನಿಮ್ಮನ್ನ ಉಳಿಸೋರು ರೈತರ, ನಿಮಗೆ ಭತ್ತ ಕೊಡೋರು ರೈತರ, ನಿಮಗೆಲ್ಲ ಕೂಡ ಅವ್ರ ರೈತರು ಅನ್ನೋದು ನಿಮಗೆ ಗಮನದಲ್ಲಿ. ಇದನ್ನು ಮರ್ತಿ ಏನಾರ ಹೊಂಟ್ರಿ ಅಂತ ಕೇಳಿದ್ರೆ ನಿಮಗೆ ರೈತರ ಶಾಪ ತಟ್ಟುತ್ತದೆ. ಬಂಧುಗಳೇ, ನೀವು ಇವತ್ತಿನ ದಿವಸ ನಾನೇ ಒಬ್ಬ ಅಧಿಕಾರಕ್ಕೆ ಬಂದಿದ್ದೇನೆ ಅಂತ ಅಹಂಕಾರದಿಂದ ಬೇರೆಯಕ್ಕೆ ಹೋಗ್ಬೇಡ್ರಿ. ಇವತ್ತು ದಿವಸ ಬಹಳ ಎಲ್ಲದಕ್ಕೂ ಕೂಡ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ. ಗೊಂಜಾಳ ಬೆಲೆ ಸಿಗ್ತಾ ಇಲ್ಲ, ಭತ್ತಿಗೆ ಬೆಲೆ ಸಿಗ್ತಾ ಇಲ್ಲ, ಕಬ್ಬಿಗೆ ಯೋಗ್ಯ ರೇಟ್ ಸಿಗ್ತಾ ಇಲ್ಲ. ಇವತ್ತಿನ ದಿವಸ ನಾವು ಭತ್ತಿನ ನಾಡದಲ್ಲಿ ಇರ್ತಕ್ಕಂಥವ್ರು, ಒಬ್ಬ ರೈತ ಭತ್ತ ಬೆಳೆದ ಅದನ್ನೆಲ್ಲ ಕೂಲಿ ಆಳ ಗೊಬ್ಬರ ಹಿಡಿದ ಕಸಿನ ಭತ್ತ ಬೆಳೆದು ಒಂದು ಚೀಲ ಗೊಬ್ಬರ, ಒಂದು ಚೀಲ ಕಾಳು ತಂದ ಅಂತ ಕೇಳಿದ್ರೆ ಅಲ್ಲಿ ದುಡಿದಿರ್ತಕ್ಕಂಥ ಭತ್ತ ಏನು ಬರ್ತೈತಿ, ಹತ್ತರ ಖರ್ಚೇನ ಯಾವುದೂ ಹೊಂಟಂಗಿಲ್ಲ. ಮೇಲಿದೆ ಇವತ್ತಿನ ಕಾಲದಾಗ. ಯಾವ ಭತ್ತ ಬೆಳೆದ್ರು ಕೂಡ ರೈತರಿಗೆ ಬೆಲೆ ಇಲ್ಲ, ಸೋಯಾಬೀನ್ಗೆ ಬೆಲೆ ಇಲ್ಲ. ಯಾವ ಇವತ್ತು ದಿವಸ ಪ್ರತಿಯೊಂದು ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ. ಬಂಧುಗಳ ಎಲ್ಲ ನೀವು ಇವತ್ತಿನ ದಿವಸ ಎಲ್ಲ ಪಕ್ಷದವ್ರು ಇರ್ಬೋದು, ನಾವೆಲ್ಲ ರೈತರ ಕಡೆ ಬಂದವರು, ರೈತರಿಂದ ಹೊಟ್ಟು ಬಂದವರು, ರೈತದಿಂದ ಅನ್ನ ಉಣ್ಣವರು, ರೈತದಿಂದ ಇವತ್ತಿನ ದಿವಸ ಏನಾರೇ ನಾವು ತಿನ್ನದೇವೆ ಅಂತ ಕೇಳಿದ್ರೆ ಅದು ರೈತರ ಅಂತ ತಿಳ್ಕೊಂಡ ಕಸಿಂದ ಈ ರೈತರ ಕಡೆ ಎಲ್ಲ 224 ಶಾಸಕರು ಬಂದು ಭೇಟಿ ಕೊಟ್ಟು ಹೋಗ್ಬೇಕು ಅಂತಕ್ಕಂಥ ನಿಮ್ಮಲ್ಲಿ ನಂದೊಂದು ಮನವಿ. ನೀವು ಏನು ಮಾಡ್ತೀರಿ ಬೇಕಾದ್ರೆ ಬಿಡ್ತಾರೆ ಗೊತ್ತಿಲ್ಲ, ಆದ್ರೆ ಬಂದು ರೈತರ ಕಡೆ ಒಂದಿಟ್ಟು ಗಮನ ಹರಿಸಿ. ನಾನು ಒಬ್ಬ ರೈತ ಅಂತ ತಿಳ್ಕೊಂಡ ಕಸಿಂದ ಬಂದು ಒಂದು ಭೇಟಿ ಕೊಟ್ಟ, ನಿಮ್ಮ ಕೈಲ ಏನು ಸಾಧ್ಯಕ್ಕೆ ಅದನ್ನು ಘೋಷಣೆ ಹೋಗಿ ನಾ ಇದನ್ನು ಮಾಡ್ತೇನೆ ಅಂತಕ್ಕಂಥ ಹೇಳಿ ಹೋದ್ರೆ ನಿಮ್ಮ ದಯವಿಟ್ಟು ಬಹಳ ನಿಮಗೆ ಒಳ್ಳೇದಾಗ್ತಿತ್ತು ಅಂತಕ್ಕಂಥ ಮಾತ ನಾವೊಬ್ಬ ಸನ್ಯಾಸ. ಯಾಕಂತ ಕೇಳಿದ್ರೆ ನಂದೇನು ಇಲ್ಲ, ಆಸೆ ಇಲ್ಲ, ಮತ್ತೊಂದು ಯಾವ ಆಕಾಂಕ್ಷೆ ಇಲ್ಲ. ನಾನು ಯಾವುದೋ ಇವತ್ತು ದಿವಸ ಮೀಡಿಯಾ ಮುಂದಿತ್ತು ಮಾತಾಡಬೇಕು ಬಂದವಲ್ಲ. ನನ್ನ ಸ್ವಂತ ರೈತಾಪಿ ವರ್ಗದ ಬಂದಿರ್ತಕ್ಕಂಥ ನಾವೊಬ್ಬ ಸನ್ಯಾಸಿ. ನಾ ಇವತ್ತಿನ ದಿವಸ ರೈತರ ಅಳಲನ್ನು ತಿಳ್ಕೊಂಡು, ರೈತರ ಕಷ್ಟವನ್ನು ತಿಳ್ಕೊಂಡು, ರೈತರಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ತಿಳಿದು ಇವತ್ತಿನ ದಿವಸ ನಿಮ್ಮ ಮುಂದೆ ಬಂದಿದ್ದೇನೆ. ನಿಮಗೆ ಯಾವಾಗಲೂ ಕೂಡ ರೈತರಿಗಾಗಿ, ರೈತರ ಎಲ್ಲ ಹೋರಾಟ ನಡೆದೈತಿ, ರೈತರ ಕಣ್ಣೀರು ಒರೆಸಲಿಕ್ಕೆ, ರೈತರಿಗಾಗಿ ಈ ಜೀವ ನನ್ನ ಮೀಸಲೈತೆ ಅಂತಕ್ಕಂಥ ಮಾತನ್ನು ಕೂಡ
ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ ಬಹಳ ವಿಶೇಷವಾಗಿರ್ತಕ್ಕಂಥ ಇದು ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಗಟ್ಟಿ ಧ್ವನಿಯಾಗಿ ಇವತ್ತು ದಿವಸ ಗಟ್ಟಿ ನಿಂತ ಇನ್ನೊಂದು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನಾವು ರೈತರೆಲ್ಲ ಮೊದಲನೇ ಮಾತು ಒಕ್ಕಟ್ಟಾಗಬೇಕು. ಯಾವ ಬನ ಆ ಬನ ಈ ಬನ ಎಲ್ಲ ಬಿಟ್ಟ ರೈತರು ಒಕ್ಕಟ್ಟಾದ್ರ ಇವತ್ತು ದಿವಸ ನಮ್ಮ ರೈತಾಪಿ ವರ್ಗ ಉಳಿಯುತ್ತದೆ ಅಂತಕ್ಕಂಥ ಮಾತು ನಮ್ಮ ಮನೆಯಲ್ಲಿ ಇರಲಿ. ಎಲ್ಲಿ ತನಕ ನಾವು ರೈತರು ಒಕ್ಕಟ್ಟಾಗುವುದಿಲ್ಲ, ಎಲ್ಲಿ ತನಕ ನಾನು ನನ್ನದು ಅಂತಕ್ಕಂಥ ನಂದ ಇವತ್ತು ದಿವಸ ಸೇನೆ ನಂದ ಸೇನೆ ಅಂತಕ್ಕಂಥ ಬಿಡುದಿಲ್ಲ, ಅಲ್ಲಿ ತನಕನೂ ಕೂಡ ಇವತ್ತಿನ ದಿವಸ ರೈತ ಉದ್ಧಾರ ಆಗೋದು ಕಠಿಣ. ಯಾವೇ ಬನ ಇದ್ರು ಕೂಡ ಯಾರೇ ಇದ್ರು ಕೂಡ ಒಕ್ಕಟ್ಟಾಗಿ ಒಕ್ಕಟ್ಟಿಗೆ ಎಷ್ಟು ಬೆಲೆ ಇತ್ತ ಅದು ಇನ್ನೊಂದು ಹತ್ರ ಬೆಲೆ ಇಲ್ಲ ಅಂತಕ್ಕಂಥ ಮಾತ. ಮತ್ತೆ ಇನ್ನೊಂದು ಏನ ಅಂತ ಕೇಳಿದ್ರೆ ನಮ್ಮ ಚುನ್ನಪ್ಪ ಪೂಜಾರಿ ಅವ್ರದ್ದು ನಮ್ಮ ರೈತ ಸಂಘಟನಾ ವತಿಯಿಂದ ಮುಂದಿಂದ ಎಲ್ಲ ರಾಜಕೀಯ ಬೆಳೆಸಬೇಕು ಅಂತ ಒಂದು ವಿಚಾರ. ಯಾಕೆ ಅಂತ ಕೇಳಿದ್ರೆ ನೀವೊಂದು 5,000 4,000 3,000 ಎಷ್ಟು ಓಟ್ ಮಾಡ್ಕೋತೀರಿ ನೀವು, ನಾವೆಲ್ಲ ಮಾಡ್ಕೋತೇವ. ಅದು ಬಂದ್ ಆಗ್ಬೇಕು. ಯಾವಾಗ ಬಂದ್ ಮಾಡ್ತೇವಲ್ಲ ನಿಸ್ವಾರ್ಥಿ ಯಾರದಾರ ನೋಡಿ. ಇವತ್ತು ದಿವಸ ತಹಸೀಲ್ದಾರ್ನ ಮುಕ್ತ ಅಂದ್ರೆ ಅಲ್ಲೆಲ್ಲ ಲಂಚ ಮುಕ್ತ ಆಗಿ, ಅಲ್ಲಿ ಪೊಲಿಟಿಷಿಯನ್ ಲಂಚ ಮುಕ್ತ ಆಗಿ, ಅವತ್ತು ದಿವಸ ಎಲ್ಲ ಕಾಂಟ್ರಾಕ್ಟರ್ ಬರ್ತಾರಲ್ಲ ಅವ್ರಿಗೆಲ್ಲ ಇವತ್ತು ದಿವಸ ಅವ್ರ ಕಡೆಯಿಂದೆಲ್ಲ ಪಡೆಯೋದು ಬಿಟ್ಟ ನೀವೇ ಇವತ್ತು ನನಗೆ ಏನು ಕೊಡ್ಬೇಡ್ರಿ ಅಂತ ಕೇಳಿದ್ರೆ ಎಲ್ಲ ರಸ್ತಾನು ಚಲೋ ಆಗ್ತಾವು, ಎಲ್ಲಾನು ಚಲೋ ಆಗ್ತೈತಿ ಅಂತಕ್ಕಂಥ ಮಾತ. ಆದ್ರೆ ನಾವು ಏನು ಮಾಡ್ತೇವೆ, ಒಂದ್ 2,000 3,000 ಓಟ್ ತಗೊಂಡು ಅವ್ರ ಅಧಿಕಾರ ಕೊಟ್ಟು ಬಿಡ್ತೇವೆ. ನೀವು ಏನಾರೇ ಮಾಡೋರಿ, ಕಾಂಟ್ರಾಕ್ಟ್ಗಳನ್ನ ಎಟ್ಟರೆ ನೀವು ಲಾಭ ತಿನ್ನೋರಿ, ಅವ್ರ ಕಡೆಯಿಂದ ಎಟ್ಟರೆ ಲಾಭ ತಿನ್ನೋಗ್ರಿ, ತಿಂದ ಅವ್ರನ್ನ ಬೆಳೆಸಾಕ ಬಿಡವ್ರು ಯಾರ ಅಂತ ಕೇಳಿದ್ರೆ ನಾವೇ ಇವತ್ತಿನ ದಿವಸ ಅಂತಕ್ಕಂಥ ಮಾತ. ಅವ್ರನ್ನ ಕಟ್ಟಕವ್ರು ನಾವೇ ಇದೇವಿ, ಬಿಡವ್ರು ನಾವೇ ಇದೇವಿ ಅಂತಕ್ಕಂಥ ಮಾತ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ರೈತಾಪಿ ವರ್ಗದವರೆಲ್ಲರೂ ಕೂಡ ಇವತ್ತು ದಿವಸ ನಾವು ಬೆಳಿಲಿಕ್ಕೆ ನಿತ್ರ ನಮ್ಮ ಎಲ್ಲ ಬೆಂಬಲ ಬೆಳೆಗೂ ಕೂಡ ಒಳ್ಳೆ ಬೆಲೆಗಳು ಸಿಗ್ತವೆ ಅಂತಕ್ಕಂಥ ಮಾತ. ಇವತ್ತು ದಿವಸ ನಮ್ಮ ಸ್ವಾಮೀಜಿಯವರು ಹೇಳ್ಯಾರೆ ಬಹಳ ಮಾತಾಡಬೇಡ್ರಿ ಅಂತ ಹೇಳಿದರು. ಅದಕ್ಕಾಗಿ ಕೆಲವು ಮಾತುಗಳನ್ನು ಮಾತಾಡಿ ಇವತ್ತಿನ ದಿವಸ ಮತ್ತೊಮ್ಮೆ ರೈತ ಸಂಘಕ್ಕೆ ಜೈ ಹಾಕಿ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ರೈತ ಸಂಘಕ್ಕೆ ಇಲ್ಲಿಗೆ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಪೂಜಾರಿಗೆ ಧನ್ಯವಾದಗಳು. ಇಲ್ಲಿ ಮುಂದೆ ನಿಂತ ರೈತ ಮುಖಂಡರು ಮಲ್ಲಿಕಾರ್ಜುನ ಅವ್ರು ಬ್ಯಾಗ್ ಬರ್ರಿ ಇರನ್ ಬ್ಯಾಗ್ ಬರ್ರಿ ಎಲ್ಲ ಬರ್ರಿ ಇಲ್ಲೆಲ್ಲ ಮುಖಂಡ್ರೆಲ್ಲ ಸುಧಾಪನ್ ಸರ್ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ನಮ್ಮ ಜಿಲ್ಲೆಗೆ ಬಂದಾನಿಂದ ಯಾವಾಗ ನಾವು ರೈತ ಹೋರಾಟ ಮಾಡಿವಿ, ರಾಜಕಾರಣಿಗಳಕ್ಕಿಂತ ಮುಂಚಿತವಾಗಿ ಬಂದು ರೈತರು ಏನೇ ಸಮಸ್ಯೆ ಇದ್ರು ನಮ್ಮ ನಡು ನಿಂತು ಬಗೆಹರಿಸ್ತಕ್ಕಂಥ ನಮ್ಮ ಜಿಲ್ಲೆಯ ರೈತರ ಎಸ್ಪಿ ಆಗಿರ್ತಕ್ಕಂಥ ಭೀಮಾಶಂಕರ್ ಗುಳೇದ್ ಸಾಹೇಬ್ರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡಿ ಸರ್. ಬರೀ ಕಡೆ ಶಿವಾನಂದ್ ಸರ್ ಅದು ಕಾರ್ಯಕ್ರಮದಲ್ಲಿ ನೀವು ಬರಿಬೋದು. ಶಿವಾನಂದ್ ಸರ್ ಕಳಿಸ್ಬಿಡಿ, ಸ್ವಲ್ಪ ಕಡೆ ಹೇಳ್ರಿ, 1 ನಿಮಿಷ ಹೇಳ್ರಿ ಸರ್. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಮಲ್ಲಣ್ಣ ಮ್ಯಾಗ್ ಬರಲಿ, 2 ಸಾರಿ ಹೇಳ್ಸ್ಕೊಬಾರ್ದು, ಮ್ಯಾಗ್ ಬರ್ರಿ ಸಿದ್ಧಾನ ಸ್ವಲ್ಪ ಸರಿಸ್ಬಿಡ್ರಿ ಬರ್ರಿ ಎಲ್ಲರೂ ಬರ್ರಿ ಎಲ್ಲರಿಗೂ ಇಲ್ಲೇ ನಮಸ್ಕಾರ. ಬರ್ರಿ ಇಲ್ಲ ಸರ್, 1 ನಿಮಿಷ ನೋಡಿದ್ರೆ ಇಂಕ ಗಾಡಿ ಪೆಟ್ರೋಲ್ ಹಾಕ್ಸಿ ಸ್ವಲ್ಪ ಸರಿ ಸಾಹೇಬ್ರ ಸರಿ ಸ್ವಲ್ಪ ಅಡ್ಡ ಎತ್ತು ಬಿಟ್ರಲ್ರಿ ಅವ್ರು ಗುರುಜಿ. ಲೋಗ ಅಲ್ಲಿ ಸರಿ ಸಾಹೇಬ್ರ. ಹಲೋ ಜೋರ್ ಬಂದ ನೋಡ್ರಿ. ಶಿವರಾಜ್ ದೇಶಮುಖರು ಮತ್ತು ಮಹೇಶ್ ಗೌಡ್ ಆನೆ ಬಂದವರು. ಮಹೇಶ್ ಸ್ವಲ್ಪ ಮುಂದೆ ಬರ್ರಿ ಸರ್, ಮುಂದೆ ಬರ್ರಿ ಇಬ್ರು. ಮಲ್ಲಪ್ಪಣ್ಣ ಸ್ವಲ್ಪ ಮುಂದೆ ಬರ್ರಿ. ಇಲ್ಲಿ ಹಿಂದಿನ ಎಲ್ಲ ಕೊಡ್ರಿ ಸರ್, ಒಬ್ರು ಬಿಟ್ಟು ಎಲ್ಲ ಕೊಟ್ಬಿಡ್ರಿ. ಪಯ ಸರ್ ಸೂಪರ್. 1 ನಿಮಿಷ. ನಮ್ಮ ಗುರ್ಲಾಪುರ್ ವೇದಿಕೆ 10 ದಿನಗಳ ಕಾಲ ಒಂದೇ ಒಂದು ಸಣ್ಣ ಗದ್ದಲ ಆಗದ ರೀತಿಯೊಳಗೆ
ಡಿಪಾರ್ಟ್ಮೆಂಟ್ ಅವ್ರು ಎಲ್ಲಾ ಸಹಕಾರ ಕೊಟ್ಟು ರೈತಿಗೆ ಇವತ್ತು 300 ರೂಪಾಯಿ ಬೆಲೆ ಸಿಗಬೇಕಾದ್ರೆ ಎಲ್ಲರೂ ಕಾರಣೀಭೂತರದಾರ. ಎಲ್ಲಾ ರೈತ ಮುಖಂಡರು, ಮಾಧ್ಯಮದವರು, ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಸಹಕಾರ ಕೊಡ್ತು ಅಂತಂದ್ರೆ ಪ್ರತಿಯೊಂದು ಅದನ್ನು ಹೇಳುವಂಗಿಲ್ಲ. 10 ದಿನಗಳ ಕಾಲ ನಮಗೆ ಸಂಪೂರ್ಣ ಸಹಕಾರ ನೀಡತಕ್ಕಂತ ನಮ್ಮ ಜಿಲ್ಲೆ ಎಸ್ ಪಿ ಅವರಿಗೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಹೊಡೀರಿ ಸರ್. ಮಲ್ಲಪ್ಪಣ್ಣ, ಶಿವರಾಜ್ ದೇಶಮುಖ್ ಸ್ವಲ್ಪ ಒಂದು ಹಾಕ್ತಾರೆ ಸರಿ, ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಕಳೆದ ಬಾರಿ ಗುರ್ಲಾಪುರದಲ್ಲಿ ನಮ್ಮ ರೈತರು ಏನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ನಮ್ಮ ಜೊತೆ ಕಾನೂನು ಸುವ್ಯವಸ್ಥೆ ಶಾಂತಿಗೆ ಭಂಗ ಬರದಿರುವಾಗೆ ನಮ್ಮ ಜೊತೆ ಸಹಕಾರ ಮಾಡಿದ್ರಿ. ಅದೇ ರೀತಿಯಾಗಿ ನಿಮ್ಮ ಎಲ್ಲ ಹೋರಾಟಗಳು ಅದೇ ಮಾರ್ಗದಲ್ಲಿ ನಡೆಯುತ್ತೆ ಅನ್ನುವಂತ ಒಂದು ಆಶಾದಾಯಕ ಭಾವನೊಂದಿಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಧನ್ಯವಾದ. ಧನ್ಯವಾದಗಳು ಸರ್. ಒಂದು ಅರ್ಧ ಗಂಟೆ ಸರ್ ಮಿನಿಸ್ಟರ್ ಬರ್ರಿ, ಆಮೇಲೆ ನಿಮ್ಮ ಟೈಮಿಂಗ್ ಸೆಟ್ ಮಾಡಿ. ಧನ್ಯವಾದಗಳು ಸರ್. ಬಾಯ್. ಎಲ್ಲರೂ ಕೇಳ್ತೀವಿ. ಯಾದಗಿರಿ, ಗುಲ್ಬರ್ಗ ಹಾಗೂ ಯಾದಗಿರಿ ಜಿಲ್ಲೆಯಿಂದ ಬಂದಿರತಕ್ಕಂತ ನಮ್ಮ ರೈತ ಸಂಘಟನೆ ರಾಜ್ಯ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶಿವರಾಜ್ ದೇಶಮುಖ್ ಅವರು ನೋಡ್ರಿ, ನಮ್ಮ ರೈತ ಸಂಘಟನೆ ಎಂತೆಂತವ್ರು ಅದಾರ. 100,000 ಎಕರೆ ಭೂಮಿ ಅದ, ಯಾರು ಒಂದು ಗುಂಟೆ ಜಾಗ ದಾನ ಕೊಡಂಗಿಲ್ಲ. 10 ಶಿಕ್ಷಣ ಸಂಸ್ಥೆಗಳಿಗೆ ಫ್ರೀ ಆಗಿ ಭೂಮಿಯನ್ನು ದಾನ ಕೊಟ್ಟಿರ್ತಕ್ಕಂಥ ದಾನಿಗಳದ ನಮ್ಮ ರೈತ ಸಂಘದೊಳಗೆ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತಾರೆ. ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತೀವಿ. ಅನ್ನದಾತ ರೈತರಿಗೆ ಈ ಒಂದು ಕಾರ್ಯಕ್ರಮದ ರೈತರ ದೇವರಂತೆ ಅನ್ಬೋದು ಯುವ ಸನ್ಯಾಸಿಗಳಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಮತ್ತು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚೀನಪ್ಪ ಪೂಜಾರಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ರೈತ ಮುಖಂಡರೇ ಹಾಗೂ ಎಲ್ಲ ರೈತ ಬಾಂಧವರೇ, ಇವತ್ತಿನ ದಿವಸ ಸರ್ಕಾರ ನಡೆಸ್ತಾ ಇದೆ ಅಂತಂದ್ರೆ, ಸರ್ಕಾರಕ್ಕೆ ದುಡ್ಡು ಬರ್ತಾ ಇದೆ ಅಂದ್ರೆ, ಅವ್ರ ಸರ್ಕಾರ ಆಯುಷ್ಮಾನ್ ಕಾರಲ್ಲಿ ತಿರುಗಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣ ರೈತರು. ನಿಮ್ಮ ಟ್ಯಾಕ್ಸ್ ನಲ್ಲಿ ನೀವು ಖರೀದಿ ಮಾಡ್ತಿರ್ತಕ್ಕಂಥ ಬಟ್ಟೆಗೆ ನೀವು ಟ್ಯಾಕ್ಸ್ ಕಟ್ತೀರಿ, ನಿಮ್ಮ ಮಕ್ಕಳಿಗೆ ಖರೀದಿ ಮಾಡೋಕೆ ಅದಕ್ಕೆ ಟ್ಯಾಕ್ಸ್ ಕಟ್ತೀರಿ. ಪ್ರತಿಯೊಂದಕ್ಕೆ ನೀವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ಆ ರಾಜಕಾರಣಿಗಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕಂತಂದ್ರೆ ಇವತ್ತಿನ ದಿವಸ ನಮ್ಮ ಸ್ವಾತಂತ್ರ್ಯ ಆದಾಗ ನಮ್ಮ ರೈತರು ಎಷ್ಟೊಂದು ಕಷ್ಟಪಡ್ತಾ ಇದಾರೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಸ್ವಾತಂತ್ರ್ಯ ಆದಾಗ 1947ರಲ್ಲಿ ನಮ್ಮ ದೇಶದ ಜನಸಂಖ್ಯೆ 37 ಕೋಟಿ ಇತ್ತು. 37 ಕೋಟಿ ಕೂಡ ಅನ್ನ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಒಂದು ಪರಿಸ್ಥಿತಿ ಇತ್ತು. ಇವತ್ತಿನ ದಿವಸ ನಮ್ಮ ರೈತರ ದುಡಿಮೆಯಿಂದ, ನಮ್ಮ ರೈತರ ಕಷ್ಟಪಡೋದ್ರಿಂದ 135 ಕೋಟಿ ಜನಸಂಖ್ಯೆಗೆ ಅನ್ನ ಕೊಟ್ಟು ಬೇರೆ ಯಾವುದೇ ದೇಶದಲ್ಲಿ ಉಪವಾಸ ಇದ್ರೆ ಆ ದೇಶದ ಜನರಿಗೂ ಕೂಡ ಅನ್ನ ಕೊಡ್ತಕ್ಕಂಥ ದೇಶ ನಮ್ಮ ದೇಶ. ಅದಕ್ಕೆ ಕಾರಣ ನೀವುಗಳು ಹೇಳಿ ಬೆನ್ನೆಲುಬನ್ನು ಮುರಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಆ ಬೆನ್ನೆಲುಬಿಗೆ ಒಳ್ಳೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯ ಯಾವ ರಾಜಕೀಯ ವ್ಯಕ್ತಿಗಳು ಕೂಡ ಮಾಡ್ತಾ ಇಲ್ಲ, ಯಾವ ಸರ್ಕಾರಗಳು ಕೂಡ ಮಾಡ್ತಾ ಇಲ್ಲ. ಮುಂಬರುವಂತಹ ದಿನಗಳಲ್ಲಿ ನಮ್ಮ ಶಶಿಕಾಂತ್ ಗುರೂಜಿ ನೇತೃತ್ವದಲ್ಲಿ ಒಳ್ಳೆ ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭ ಬರುತ್ತೆ, ರೈತರಿಗೆ ಒಳ್ಳೇದು ಆಗೇ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ತಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಶಶಿಕಾಂತ್ ಗುರೂಜಿ ಅವರಿಗಾಗಲಿ ಈ ವೇದಿಕೆಗಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶಿವರಾಜ್ ದೇಶಮುಖ್ ಅವರಿಗೆ ಧನ್ಯವಾದಗಳು. ಈ ಮೈಕ್ ಕೊಡು. ಆ ಅಜ್ಜ ಯಾರಂತಂದ್ರೆ ನಮ್ಮ ದಕ್ಷಿಣ ಕರ್ನಾಟಕ ಬಂದಂತ ಬೆಳಗ್ಗೆ ಗೊತ್ತಿಲ್ಲ. 300 ರೂಪಾಯಿ ಸಿಗೋಕ್ಕಿಂತ ಮುಂಚೆ ಈಗ ಏನಾಗೈತೆ 1 ಲಕ್ಷ
ಬಿಜೆಪಿ ಸರ್ಕಾರದಿಂದ ರೈತರು ಮುಕ್ತಿರ್ಬೇಕು ಮಕ್ಕಳ ಬಿಜೆಪಿ ಸರ್ಕಾರದ ದೊಡ್ಡ ಪಂಡಿತ ಮಂಜನ ಮಕ್ಕಳ ರೈತ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಈಗ ಬಂಗಾರನ ರೈತರಿಗೆ ಬೇಕಾಗಿರತ್ತೆ ಮಕ್ಕಳ ನಿಮ್ಮ ಆಯ್ತು ಹೋಗ ಅದೇ ಸಾಕು ಒಂದ್ಸರಿ ಮಂದಿ ಹುಡುಗಿ ಬರೋದು ಬೆಟ್ಟಾರ ಶಾಂತಿ ಇರೋದು ಸಾಕಿಲ್ಲ ಇಲ್ಲ ಒಂದ್ 5 ಅದ ಸಾಕಿಲ್ಲ ಸಾಕು ಮತ್ ಸಾಯಂಕಾಲ ಬೇಕಲ್ಲ ಶಾಂತಿ ಗಜ್ಜಿ ಹೋಗ್ಬೋದು ಶಾಂತಿ ಕೂಡ ಸುತ್ತಾಗಿಲ್ಲ ಇಲ್ಲಿ ಮುಖಂಡರೆಲ್ಲ ಕೇಳ್ಕೊಡ್ಲ ಕೊಡ್ರಿ ಸರ್ ಅದೇ ಕೊಡ್ರಿ ಅದನ್ನು ಪಾಪ. ಎಸ್ ವೀಕ್ಷಕರೇ, ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಬೆಳಗಾವಿಯ ಮಾಲಿನಿ ಸಿಟಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಯಡಿಯೂರಪ್ಪ ಮಾರ್ಗದಲ್ಲಿರುವಂತಹ ಮಾಲಿನಿ ಸಿಟಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಂದ ರೈತರು ಆಗಮಿಸ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ಜಿಲ್ಲಾಡಳಿತ ತುಂಬ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದೆ. ಸೊ ರಾಜ್ಯದ ವಿವಿಧ ಭಾಗಗಳಿಂದ ಇವತ್ತು ರೈತ ಸಂಘಟನೆಯ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ಗಮನಿಸಬಹುದು ಯಾವ ರೀತಿಯಾಗಿ ಇಲ್ಲಿ ಪ್ರತಿಭಟನೆ ಪ್ರಾರಂಭ ಆಗಿದೆ ಮತ್ತು ನಡೀತಾ ಇದೆ ಅಂತ ಹೇಳಿ. ಶಶಿಕಾಂತ್ ಗುರೂಜಿಯವರಾಗಿರ್ಬೋದು, ಚುನಪ್ಪ ಪೂಜಾರಿ ಅವರಾಗಿರ್ಬೋದು, ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. 1 ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ ರೈತರಿಗಾಗಿ ಮೀಸಲಿಡಬೇಕು. ಹಾಗೆಯೇ ರೈತ ಬೆಳೆಯುವಂತಹ ವಿವಿಧ ಬೆಳೆಗಳೇನಿದೆ ಆ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ವೈಜ್ಞಾನಿಕವಾಗಿ ಘೋಷಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಪ್ರತಿಭಟನೆ ಆಗ್ತಾ ಇರುವಂಥದ್ದು. ಸೊ ಒಂದು ಕಡೆ ಶಶಿಕಾಂತ್ ಗುರೂಜಿಯವರು ಆ ವೇದಿಕೆಯ ಮೇಲಿದ್ರೆ, ಈ ಕಡೆ ಚುನಪ್ಪ ಪೂಜಾರಿ ಅವರು ರೈತರೊಂದಿಗೆ ಇಲ್ಲಿ ಕೆಳಗಡೆ ಕೂತಿದ್ದಾರೆ. ಸೊ ಇಲ್ಲಿ ಕೂಡ ಬೇಡಿಕೆಗಳಿದೆ, ಸಾಕಷ್ಟು ಬೇಡಿಕೆಗಳಿವೆ. ಅವುಗಳನ್ನ ಸರ್ಕಾರ ಈಡೇರಿಸಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ರೈತರ ಕೂಗು ಆಳುವಂತಹ ದೊರೆಗಳಿಗೆ ಕೇಳಬೇಕು, ರೈತರ ಗೋಳನ್ನ ಅವರು ಪರಿಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಪ್ರತಿಭಟನೆ ಆಗ್ತಾ ಇರುವಂತದ್ದು. ಅಲ್ಲಿ ನಿಮಗೆ ಕಾಣುತ್ತೆ. ರೈತರಿಗಾಗಿ ವಿಶೇಷವಾಗಿ ಟೆಂಟ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಇವತ್ತು ರೈತರು ಬಂದು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಗಲೇ ನಾನು ಹೇಳಿದ ಹಾಗೆ ಬಜೆಟ್ನಲ್ಲಿ 1 ಲಕ್ಷ ಕೋಟಿ ರೂಪಾಯಿ ರೈತರಿಗಾಗಿ ಮೀಸಲನ್ನು ಇಡಬೇಕು. ಅದರ ಜೊತೆಗೆ ರೈತ ಬೆಳೆಯುವಂತಹ ಬೆಳೆಗಳಿಗೆ ವೈಜ್ಞಾನಿಕವಾಗಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅನ್ನುವಂಥದ್ದಲ್ಲಿ ಇವತ್ತು ರೈತರು ಪ್ರತಿಭಟನೆಯನ್ನು ಮಾಡುತ್ತಿದ್ದು. ಸೊ ಇಲ್ಲಿ ರೈತರು ಕುಳಿತುಕೊಂಡಿರೋದನ್ನ ಹಾಗೂ ನನ್ನ ಶಶಿಕಾಂತ್ ಗುರೂಜಿಗಳು ಎಲ್ಲರನ್ನೂ ವಿಶ್ವಾಸವಾಗಿ ಮಾತಾಡಿಸಿಕೊಂಡು ಮಾಡ್ತಾ ಇದಾರಲ್ಲ, ಇದು ನಿಜವಾಗಿ ಒಂದು ಉತ್ತಮ ನಾಯಕ ಕಟ್ಟುವಂತಹ ರೀತಿಯಲ್ಲಿ ಈ ಒಂದು ಸಂಘಟನೆ ಮುನ್ನೋಗ್ತಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಪ್ರಥಮವಾಗಿ ರೈತ ಬಂಧುಗಳೇ, ಏನು ಗುರ್ಲಾಪುರದಲ್ಲಿ ನಡೆದಂತ ಒಂದು ಕಬ್ಬಿನ ಬೆಲೆ, ನಾನು ಮೈಸೂರು ಭಾಗದವನು, ಅಲ್ಲಿ ನಾನು ನೋಡ್ತಾ ಇದ್ದೆ ಕೆಲವು ಶಶಿಕಾಂತ್ ಗುರೂಜಿಗಳು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚುನ್ನಪ್ಪ ಪೂಜಾರಿ ಅವರು ಯಾವ ರೀತಿ ಜನಗಳನ್ನ ವಿಶ್ವಾಸಕ್ಕೆ ತಗೋತಾ ಇದ್ರು, ಹೋರಾಟಗಾರನ ವಿಶ್ವಾಸಕ್ಕೆ ತಗೋತಾ ಇದ್ರು, ನೊಂದಂತ ಜನಗಳನ್ನ ವಿಶ್ವಾಸಕ್ಕೆ ತಗೋತಾ ಇದ್ರು. ಆ ವಿಶ್ವಾಸಕ್ಕೆ ತಗೊಂಡಂತ ಪರಿಣಾಮವಾಗಿ
ಗುರ್ಲಾಪುರದ ಹೋರಾಟ ಯಶಸ್ವಿ ಆಯಿತು ಅಂತ ಹೇಳಲಿಕ್ಕೆ ಪ್ರಥಮವಾಗಿ ಇಚ್ಛೆ ಪಡ್ತೀವಿ. ಯಾಕೆಂದ್ರೆ ಪ್ರತಿಯೊಬ್ಬ ಹೋರಾಟಗಾರರು ಪ್ರತಿಯೊಂದು ಗ್ರಾಮದ ನನ್ನ ತಾಯಂದಿರು ರೊಟ್ಟಿ ಹೊತ್ತು ತನ್ನ ಎಲ್ಲರಿಗೂ ಸಹ ಆಹಾರ ಹಾಕುವಂತ ಕೆಲಸ ಮಾಡ್ತಾ ಇದ್ರು. ನಿಜವಾಗ್ಲೂ ಅದು ಹೆಮ್ಮೆ ಪಡುವಂತ ವಿಚಾರ. ಹಂಗಾಗಿ ಅಂತ ಗುರ್ಲಾಪುರದ ಹೋರಾಟ ಯಶಸ್ವಿ ಆಗ್ತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಈ ಭಾಗದಲ್ಲಿ ನಮ್ಮ ಮಾಧ್ಯಮದವರು ನಿಜವಾಗ್ಲೂ ಪ್ರತಿಯೊಂದು ಕ್ಷಣನೂ ಸಹ ಆ ಗುರ್ಲಾಪುರದ ಹೋರಾಟದ ವಿಚಾರಗಳನ್ನ ದಿನನಿತ್ಯ ಹೋರಾಟಗಾರರ ಜೊತೆಲಿ ನಿಂತು ಸುದ್ದಿಯನ್ನ ಮಾಡ್ತಾ ಇದ್ರು. ಮತ್ತೆ ಈ ಭಾಗದ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸ್ನವರು ನಿಜವಾಗ್ಲೂ ಬಹಳ ಕಾರ್ಯವೈಖರಿಯಿಂದ ಆ ಗುರ್ಲಾಪುರ ಹೋರಾಟ ಯಶಸ್ವಿಯಾಗಿ ರೈತರಿಗೆ ಒಂದು 10 ರೂಪಾಯಿ 20 ರೂಪಾಯಿ ಹೆಚ್ಚಿಗೆ ಆಗಲಿಕ್ಕೆ ಮೂಲ ಕಾರಣವಾಯಿತು ಅಂತ ಹೇಳಲಿಕ್ಕೆ ನಾನಂತೂ ಬಹಳ ಸಂತೋಷ ಪಡ್ತೀನಿ. ಎಲ್ಲ ಈ ಒಂದು ವೇದಿಕೆಯಲ್ಲಿ ನಾನು ಅಲ್ಲಿ ಕೂತಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥ 224 ಶಾಸಕರೇನಿದ್ದೀರಿ, ಮತ್ತೆ ಅಲ್ಲಿನ ಸರ್ಕಾರ ಏನಿದೆ ರೈತರ ಪರವಾಗಿ ಮಾತಾಡಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ನಮ್ಮ ಭಾಗದಲ್ಲಿ ಗುಂಡ್ಲುಪೇಟೆ ಮತ್ತೆ ಸರಗೂರು ಈ ಭಾಗದಲ್ಲಿ ಕಾಡಂಚಿನ ಗ್ರಾಮದಲ್ಲಿ ಹುಲಿ ದಾಳಿ, ಹಂದಿ ದಾಳಿ, ಆನೆ ದಾಳಿ ದಿನನಿತ್ಯ ನಡೀತಾನೆ ಇದೆ. ಮಾನವ ಸಂಘರ್ಷ, ಪ್ರಾಣಿಗಳ ಸಂಘರ್ಷ ದಿನ ನಡೀತಾ ಇದೆ. ಅದರಿಂದ ನನ್ನ ರೈತ ಕುಲ ಇವತ್ತು ಬೆಚ್ಚಿ ಬೀಳುವಂತ ಸಂಭವ ಉದ್ಭವವಾಗಿದೆ. ಅದಕ್ಕೆ ಮತ್ತೆ ಸುಮಾರು ರೈತರು ಸಾಲದ ಸುಳಿಗೆ ಸಿಕ್ಕಿ ಆತ್ಮಹತ್ಯೆಗಳನ್ನ ಮಾಡ್ಕೊಂಡ್ರು. ಅಂತ ರೈತರುಗಳಿಗೆ ರಾಜ್ಯ ಸರ್ಕಾರದಲ್ಲಿ ಒಬ್ಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಅಂತ ಹೇಳಲಿಕ್ಕೆ ಈ ವೇದಿಕೆಯಿಂದ ನಮ್ಮ ಎಲ್ಲ ಹೋರಾಟಗಾರರ ಮುಖೇನ ಅಲ್ಲಿ ಕೂತಿರ್ತಕ್ಕಂಥವ್ರಿಗೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಪ್ರಥಮವಾಗಿ ಹೇಳ್ತೀನಿ. ಮತ್ತೆ ಹಾಗೆ ನಮ್ಮ ಕಾಡಂಚಿನ ಗ್ರಾಮಗಳ ಹಿಂಗೆಲ್ಲ ಆಗ್ತಾ ಇದೆ. ಕೂಡಲೇ ಕಂದಾಯ ಸಚಿವರು ಹೇಳ್ತಾ ಇದ್ದಾರೆ, ನಿಮ್ಮ ಬೆರಳ ತುದಿಯಲ್ಲಿ ನಿಮ್ಮ ದಾಖಲೆ ಅಂತ. ಆದರೆ ಯಾವ ಬೆರಳ ತುದಿಯಲ್ಲ, ಅಂಗೈಗೂ ಸಹ ಬರಲಿಲ್ಲ. ಹಂಗಾಗಿ ಕಂದಾಯ ಸಚಿವರಿಗೆ ಈ ಮುಖೇನ ಹೇಳೋದೊಂದೇ, ನೀವು ವಿಡಿಯೋ ಮಾಧ್ಯಮಗಳು ಕಟ್ಕೊಂಡು ನೀವು ಸುದ್ದಿ ಮಾಡೋದಲ್ಲ, ಸರಿಯಾಗಿ ಜನಸಾಮಾನ್ಯವಾಗಿ ಕೆಲಸ ಸಿಗುವಂಥ ಕೆಲಸಗಳನ್ನು ಮಾಡಿ ಅಂತ ನನ್ನ ಎರಡನೇ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಬಗೈರ್ ಹುಕುಂ ಸಾಗುವಳಿಯಲ್ಲಿ ಅಕ್ರಮ ಚಟುವಟಿಕೆಗಳು ಜಾಸ್ತಿ ಆಗವೆ. ರೈತರು ಉಳುಮೆ ಮಾಡುವಂತ ನೈಜ ಭೂಮಿ ರೈತನಿಗೆ ಸಾಗುವಳಿಯನ್ನ ಕೊಡ್ತಾ ಇಲ್ಲ. ಹೀಗಾಗಿ ಇದರಿಂದ ಬಹಳ ಸಮಸ್ಯೆಗಳಾಗಿದೆ. ಹಾಗಾಗಿ ಹೆಚ್ಚಿನ ತನಿಖೆ ಮಾಡಿ ವಾಸ್ತುಸ್ಥಿತಿಗೆ ಭೂಮಿ ಉಳುಮೆ ಮಾಡ್ತಾನೆ ಆ ರೈತರಿಗೆ ಭೂ ಮಂಜೂರಾತಿ ಮಾಡಿಕೊಡ್ಬೇಕು ಅಂತ ನಮ್ಮ ಮೂರನೇ ಮಾತನ್ನ ಈ ವೇದಿಕೆ ಮುಖೇನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಈಗಾಗಲೇ ಆನ್ಲೈನ್ ಅಲ್ಲಿ ದಾಖಲೆಗಳನ್ನ ಮಾಡಲಿಕ್ಕೆ ಹೋದಂತ ಸರ್ಕಾರ ಹಳೆ ದಾಖಲೆಗಳನ್ನ ಸಂಪೂರ್ಣವಾಗಿ ಪೊಲೀಸ್ನವರು ದಯವಿಟ್ಟು ನೀರಿನ ಗಾಡಿ ಒಳಗಡೆ ಬಿಡಿ, ರೈತರು ನೀರಿಗೆ ಅಲ್ದಾಡ್ತಾ ಇದ್ದಾರೆ, ನೀರನ್ನು ಗಾಡಿಗಳನ್ನ ಒಳಗೆ ಬಿಡಿ ದಯಮಾಡಿ. ಹಂಗಾಗಿ ಈ ಒಂದು ಹಳೆ ದಾಖಲೆಗಳನ್ನ ಆನ್ಲೈನ್ ಮಾಡ್ತೀನಿ ಅಂತ ಹೇಳಿ ಕೆಲವು ದಾಖಲೆಗಳನ್ನ ಸ್ಥಿತಿಗಳನ್ನೇ ಬದಲಾವಣೆ ಮಾಡಿದ್ದಾರೆ. ದಯವಿಟ್ಟು ನನ್ನ ರೈತರಿಗೆ ಯಾರು ನೈಜ ಖಾತೆದಾರರಿದ್ದಾರೆ ಅವರಿಗೆ ದುರಸ್ತಿ ಆಗಬೇಕು, ಭೂ ಮಂಜೂರಾತಿ ಆಗಬೇಕು ಅಂತ ಹೇಳಿ ನನ್ನ ಒತ್ತಾಯಗಳನ್ನ ಈ ಸರ್ಕಾರದ ಕಿವಿ ಇಲ್ಲದಂತೆ ಪಂಚೇಂದ್ರಿಯಗಳಿಲ್ಲದಂತೆ ನಡೆದುಕೊಳ್ಳುತ್ತಿರುವ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನನ್ನ ಸಲಹೆಗಳನ್ನ ನೀಡಿ ಈ ವೇದಿಕೆಯ ಮುಖೇನ ಈ ಹೋರಾಟ ಉತ್ತಮವಾಗಿ ಆ ಸರ್ಕಾರ ಕಿವಿ ಇಲ್ದಂಥವ್ರಿಗೆ ಅರ್ಥ ಆಗಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಟ್ಟು ನನ್ನ ಗುರುಗಳಿಗೆ ಮತ್ತು ನನ್ನ ರೈತ ಸಂಘಟನೆ ಎಲ್ಲ ಮುಖಂಡರಿಗೆ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಜವಾನ್ ಜೈ ಕಿಸಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ, ರೈತ ತಾಯಂದಿರ ಹೋರಾಟಕ್ಕೆ, ವಿಶ್ವಕ್ಕೆ ಅನ್ನ ಹಾಕುವ ಅನ್ನದಾತನ ಹೋರಾಟಕ್ಕೆ, ವಿಶ್ವಕ್ಕೆ ಅನ್ನ ಹಾಕುವ ಅನ್ನದಾತನ ಹೋರಾಟಕ್ಕೆ, ಶ್ರಮಿಕರ ಹೋರಾಟಕ್ಕೆ ನಂಜನಗೂಡು ಸತೀಶ್ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ಮಲ್ಲಪ್ಪನ ನೀವು ಮಾತಾಡ್ತಾರೆ. ಚಿಕ್ಕೋಡಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿಯವರು ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ಳಿ.
ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದಂತ ಸೋನಪ್ಪಣ್ಣ ಪೂಜಾರಿ ಅವರೇ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದಂತ ಶಶಿಕಾಂತ್ ಪಡಸಲ್ಗಿ ಗುರೂಜಿ ಅವರೇ, 31 ಜಿಲ್ಲೆಯ ಅಧ್ಯಕ್ಷರೇ, ಎಲ್ಲ ತಾಲೂಕಾ ಅಧ್ಯಕ್ಷರೇ, ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂತ ಎಲ್ಲ ನನ್ನ ರೈತ ಬಂಧುಗಳೇ, ತಾಯಂದ್ರಿ, ಏನಿವತ್ತ ನಾವೊಂದ 10 ಲಕ್ಷ ಮಂದಿ ಕೂಡಬೇಕಂತೇಳಿ ಸಂಕಲ್ಪ ಮಾಡಿದೀವಿ. ಆ ಹೋರಾಟಕ್ಕ ಏನು ಮಾನ್ಯ ಗುರ್ಲಾಪುರದಾಗ ನಡೆದಂತ ಹೋರಾಟದಾಗ 1 ಟನ್ ಕಬ್ಬಿಗೆ ಏನು 3,000 ರೂಪಾಯಿ ರೇಟ್ ಸಿಕ್ತು. ನಮ್ಮೆಲ್ಲಾ ರೈತರು ಏನ್ ಮಾಡತ್ತಾರಪ್ಪ ಅಂದ್ರೆ ಕಬ್ಬು ಕಡಿದ್ರೆ ಬೀಜ ಆಗ್ಯಾರ. ಮತ್ತ ಇನ್ನೊಂದು ಗುರ್ಲಾಬ್ ನಮ್ಮ ಹಾವೇರಿ ಹುಲಿಗಳು ಅಲ್ಲಿ ಹೋರಾಟ ಮಾಡತ್ತಿದ್ರ. ಸರ್ಕಾರ ಏನಂದಿತ್ತು, ಬರೀ 5 ಕ್ವಿಂಟಲ್ ಕೊಡ್ತಾರತ್ತ ಒಬ್ಬ ರೈತಗ. ಅದನ್ನ ಹೋರಾಟದ ಫಲದಿಂದ ಒಬ್ಬ ರೈತನಿಗೆ 50 ಕ್ವಿಂಟಲ್ ಗೊಂಜಾಳನ್ನ 2400 ದರ ಕೊಟ್ಟು ತಗೊಳ್ಬೇಕಂತೇಳಿ ಹೋರಾಟ ಮಾಡಿದವ್ರು ನಮ್ಮ ಹಾವೇರಿ ಹೋರಾಟಗಾರ. ಅವ್ರಿಗೂ ಕೂಡ ಧನ್ಯವಾದ ಅಂತ ತಿಳಿಸ್ಬೇಕು. ಅದು ನಮ್ಮ ಅಣ್ಣಗಳು ಬಿಜಿ ಆಗ್ಯಾರು. ಅವರು ಹಿಂಗಾಗಿ ಏನತ್ತಿ ಸಂಖ್ಯೆ ಅಂದ್ರ ಯಾವ್ದೋ ಹೋರಾಟಗಳನ್ನ ನಾವು ಗೆದ್ದಿವ ತಿಳ್ಕೊರಿ, ಆ ತಳಪ ಸಿಕ್ಕತ್ ನಮ್ ಪುರ್ತಕ್ ನಮಗ್ ಸಮಾಧಾನ ಆಗೈತಿ ಅಂತೇಳಿ ಹಿಂಗಾಗಿ ಒಂದಿಷ್ಟು ಜನ ಕಡಿಮೆ ಆಗೈತಿ. ಆದ್ರ ಈ ಹೋರಾಟದ ಕಿಚ್ಚ ಏನತಿ, ಇದು ಕಡಿಮೆ ಇರಂಗಿಲ್ಲ. ಇನ್ನ ಬಹಳಷ್ಟ ನಮ್ಮ ಸಾವಿರಾರು ಬೇಡಿಕೆಗಳು ಅದನ್ನ ಈಡೇರಿಸಬೇಕಾದ್ರ ಒಂದೊಂದು ಪಡ್ಕೋಬೇಕಾಗೈತಿ. ನಮ್ಮವರೇ ಸಮಸ್ಯೆ ಸಾವಿರದವು ಇರ್ಲಿ. ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಯವರ ಒಂದು ಜಿಲ್ಲೆಗೆ ಒಬ್ಬರು ಮುಖಂಡರು ಮಾತಾಡ್ರಿ, ನಿಮ್ಮ ಸಮಸ್ಯೆ ಏನದಾವ್ ನೀವು ಹೇಳುದು, ನಿಮ್ಮ ಮನವಿ ನೀವು ತಯಾರು ಮಾಡುದು. ಯಾಕಂತಂದ್ರ ಇಲ್ಲೇನು 30 ಮಂದಿ ಮಂತ್ರಿಗಳೇನು ಬರುದಿಲ್ಲ, ಒಬ್ಬ ಮಂತ್ರಿ ಬಂದು ಎಲ್ಲಾ ಮನವಿ ಒಯ್ತಾನು. ಅದಕ್ಕೇನತಿ ಎಲ್ಲಾ ಜಿಲ್ಲೆಯವರಿಗೂ ಮಾತಾಡಕ್ ಏನತಿ ಅವಕಾಶ ಕೊಡ್ತಿರ್ತತಿ. ಒಬ್ರು ಒಂದ್ ಜಿಲ್ಲೆದವ್ರು ಮಾತಾಡ್ರಂದ್ರೆ ಮುಂದಿನವ್ರಿಗೆ ಅವಕಾಶ ಕೊಡ್ಬೇಕು. ಅದಕ್ಕೇನತಿ ಈಗ ಇಡೀ ರಾಜ್ಯದಾಗ ಹೈನುಗಾರಿಕೆ ಒಂದು ಬಹಳಷ್ಟು ಲಾಸ್ ಆಗತ್ತೆ ಈಗ. ಯಾಕಂದ್ರೆ ಒಂದ್ ವಿಷಯ ಮಾತಾಡಿ ಬಿಡ್ತಾನ, ಎಲ್ಲಾನು ಹೇಳ್ಕೊತ ಹೋದ್ರೆ ಯಾರಿಗೂ ಅರ್ಥ ಆಗಂಗಿಲ್ಲ. ಇವತ್ತು ಒಂದು ದನ ನಾವು ಮೇಯಿಸ್ಬೇಕಾದ್ರ 25 ಕೆಜಿ ಮೇವು ಹಾಕ್ಬೇಕದಕ್ಕ. ಕನಿಷ್ಠ ಅದ್ರ ಬೆಲೆ 4 ರೂಪಾಯಿ. ಈಗ ನಾವು 7 ರೂಪಾಯಿ ಕೊಟ್ಟು ತಗೊಳತಿದ್ವಿ. 4 ರೂಪಾಯಿ ಹಿಡಿದ್ರು ಸಹಿತ ಒಂದು ದನಕ್ಕೆ ಬರೀ 100 ರೂಪಾಯಿ ಮೇವು ಬೇಕು. 100 ರೂಪಾಯಿ ಏನತಿ ಮುಸುರಿ ಬೇಕ. ಅದನ್ನ ಮೇಸಾಕ ಒಬ್ಬ ಮನುಷ್ಯ 4 ದನ ಮೇಯಿಸ್ತಾನಂದ್ರ ಅದಕ್ಕ 70 ರಿಂದ 80 ರೂಪಾಯಿ ಮೇಸಾಕ ಹಳಿನ ಪಗಾರ ಆಕತಿ. ಅಂದ್ರ ಒಂದು ದನದ ಅದ್ರ ಆರ್ಥಿಕವಾಗಿ ಅದನ್ನ ಹಿಡಿಬೇಕಾದ್ರ 300 ರೂಪಾಯಿ ಖರ್ಚೈತಿ. ಅದ್ ಎಷ್ಟು ಹಿಂಡ್ತೈತಿಪ್ಪ ಅಂದ್ರ 7 ರಿಂದ 8 ಲೀಟರ್ ಹಿಂಡ್ತೈತಿ. ನಮ್ಮ ಹಾಲಿನ ರೊಕ್ಕ 35 ರೂಪಾಯಿ ಹಿಡಿದ್ರೆ ಎಷ್ಟಾತು? ನಾವು ಹಾಕಿದ ಗಂಟು ಬರ್ಲಿಲ್ಲ ಈಗ. ಅದಕ್ಕೆ ನಾವು ಏನತಿ ಸರ್ಕಾರಕ್ಕ ಪುಕಾಟ ಬೆಳೆದು ಕೊಡತ್ತಿದ್ವಿ, ಪುಕಾಟಕ್ಕೆ ಬೆಳೆದು ಕೊಡತ್ತಿದ್ವಿ ಅಂತ ಏನಂತೀವಲ್ಲ. ಇದು ಪ್ರತಿಯೊಂದು ನಿಮಗೆ ಉದಾಹರಣೆ ಇರ್ಲಿದ. ಕಬ್ಬು ಬೆಳೆದ್ರು ಅಷ್ಟೇ ಆಗ್ತದ. ಸರ್ಕಾರ 1 ಟನ್ ಕಬ್ಬು ಬೆಳೆಯಕ್ಕೆ ಏನ್ ಖರ್ಚು ಬರ್ತೈತಿ ಅಂತೇಳಿ ಕೇಂದ್ರ ಸರ್ಕಾರಕ್ಕ CAPC ಮೀಟಿಂಗ್ ವರದಿ ಏನ್ ಕಳಿಸೈತಪ್ಪ ಅಂದ್ರ 1 ಟನ್ ಕಬ್ಬು ಬೆಳೆಯಕ 4,500 ಖರ್ಚು ಬರ್ತೈತಿ ಅಂತೇಳಿ ವರದಿ ಕಳಿಸೈತಿ. ಎಷ್ಟಕ್ಕೆ ಬಡದಾಡ್ತಿದ್ವಿ ನಾವು? 3,500 ರೂಪಾಯಿ ಕೊಡೋಣ ಅಂತಿದ್ವಿ. ಇನ್ನ 1,000 ರೂಪಾಯಿ ಲಾಸ್ನಾಗ ಆಯ್ತು ನಮ್ ಬಾಳೆ. ಅದಕ್ಕೇನತಿ 40 ಲಕ್ಷ ಜನ ರೈತರ ಕಬ್ಬು ಬೆಳಿತೀವ. ತಾವೆಲ್ಲ ಜಾಗೃತ ಆಗ್ಬೇಕು. ಯಾಕಂತಂದ್ರ ಈ ಸರ್ಕಾರಗಳು ಅಷ್ಟೇನ ಸರಳವಾಗಿ ನಮಗ ಬಿಲ್ ಕೊಡಂಗಿಲ್ಲ. ಯಾಕಂತಂದ್ರ ಫ್ಯಾಕ್ಟ್ರಿ ಮಾಲಕರನ್ನ ಅವ್ರನ್ನ ಆಳ್ತಾರ. ಅದಕ್ಕ ಈ ಸಲ ನೀವೇನತಿ ಬಹಳಷ್ಟು ಲಕ್ಷಾಂತರ ಜನ ಒಗ್ಗಟ್ಟಾಕಿರಿಂದ ಗುರ್ಲಾಪುರ ವೇದಿಕೆಗೆ ಬಂದದಕ್ಕಾಗಿ ಇವತ್ತು ಸರ್ಕಾರ ನಿಮ್ಮ ತೆಕ್ ಬರುವಂತ ಕೆಲಸ ಮಾಡಿ
ಅದಕ್ಕೆ ದಯಮಾಡಿ ಎಲ್ಲ ರೈತ ಬಂಧುಗಳೇ, ಮುಂದಾದರೂ ಸಹಿತ ನಾವು ಎಲ್ಲಿ ಸಂಖ್ಯೆ ಜಾಸ್ತಿಯಾಗಿ ಒಕ್ಕಟ್ಟಾಗಿ ಹೋರಾಟ ಮಾಡ್ತೀವಲ್ಲ ಆಗ ನ್ಯಾಯ ಪಡ್ಕೊಳಕ್ ನಾವೇನತಿ ಸಬಲರಾಕ್ಯವು. ಅದಕ್ಕೇನತಿ ನಮ್ಮ ಯಾವುದೋ ಒಂದು ಹೋರಾಟಕ್ಕ ನ್ಯಾಯ ಸಿಗ್ಬೇಕಾರ ಒಗ್ಗಟ್ಟತನ ಬೇಕು. ಅದಕ್ಕೆ ಒಗ್ಗಟ್ಟಾಗಬೇಕು. ಹಾಲಿಗೂ ಕೂಡ 1 ಲೀಟರ್ಕ 100 ರೂಪಾಯಿ ಮಾಡ್ಬೇಕಂತೇಳಿ ಒತ್ತಾಯ ಐತಿ. ಅದನ್ನ ಏನತಿ ನಮ್ಮ ಗುರೂಜಿ ಅವರ ಮತ್ತು ಪೂಜಾರಿ ಅವರ ಕೂಡಿಕೆರಿಂದ ಇವತ್ತು ಯಾರು ಸಂಬಂಧಪಟ್ಟ ಮಂತ್ರಿಗಳು ಬರ್ತಾರೋ ಅವರಿಗೆ ಒತ್ತಾಯ ಮಾಡುವಂತ ಕೆಲಸ ಮಾಡೋಣ. ಇನ್ನೊಂದ ನಮ್ಮ ಚಿಕ್ಕೋಡಿ ತಾಲೂಕ ಕಲ್ದೋಳದ ಒಬ್ಬ ಯುವಕರ ನಮಗೊಂದು ಮನವರಿಕೆ ಮಾಡ್ರ. ಈ ಯಾವ್ದ ನೌಕರಿ ತುಂಬಬೇಕಾದ್ರ ಜಿಲ್ಲಾವಾರ ಮತ್ತು ತಾಲೂಕುವಾರ ಮೇಲೆ ಡಿವೈಡ್ ಮಾಡಿಕೊಂಡಿರ್ತಾರ ಅವ್ರ. ಯಾಕಂತಂದ್ರ ಕೆಲವೊಂದು ಕಡೆ ಏನಾಗಿಬಿಟ್ಟಿರ್ತತಿ, ಗ್ರಾಮೀಣದಾಗ ಕಲ್ತವ್ರಿಗೆ ಒಳ್ಳೆ ಶಿಕ್ಷಣ ಆಗಿರೋದಿಲ್ಲ. ನಾಳೆ ರ್ಯಾಂಕ್ ಬರ್ಲಿಲ್ಲ ಅಂತೇಳಿ ಅವ್ ಎಷ್ಟೇ ಪ್ರಯತ್ನ ಮಾಡಿ ಕಲ್ತರು ಹುಡುಗರು ಏನತಿ ನೌಕರಿದಿಂದ ವಂಚಿತರಾಗತ್ತಾರ. ಜಿಲ್ಲಾವಾರ ನೀವು ಡಿವೈಡ್ ಮಾಡಿರಂದ್ರ ಅದು ತಾನ ತಾಲೂಕುವಾರ ಡಿವೈಡ್ ಆಕತಿ. ಅದಕ್ಕೇನತಿ ಸರ್ಕಾರ ಮುಂದಿನ ದಿನಮಾನದಾಗ ಯಾವುದೋ ಒಂದು ನೌಕರಿಗೆ ಇವತ್ತು ಡಾಕ್ಟರ್ ಇರಬಹುದು, ಇಂಜಿನಿಯರ್ ಇರಬಹುದು, ಮಾಸ್ತರ್ ಇರಬಹುದು, ಒಂದು ಪೊಲೀಸ್ ನೌಕರಿ ಇರಬಹುದು, PSI ನೌಕರಿ ಇರಬಹುದು. ಕೆಲವೊಂದು ಭಾಗದಾಗ ಏನಿರ್ತತಿ ಶಿಕ್ಷಣ ಮುಂದುವರಿತಿರ್ತತಿ. ಅಲ್ಲಿ ಅವ್ರಿಗೆ ಶಿಕ್ಷಣವಂತರು ಇರ್ತಾರು. ಒಂದೇ ಜಿಲ್ಲಾಕನ ಇದರ ಲಾಭ ಆಗಬಾರ್ದು. ಇಡೀ ರಾಜ್ಯಕ್ಕೆ ಏನತಿ ಪ್ರತಿ ಜಿಲ್ಲಾಕ್ಕೂ ಅದರ ಶಿಕ್ಷಣದ ಸರ್ಕಾರದ ಸವಲತ್ತು ಸಿಗ್ಬೇಕಂತೇಳಿ ಅವರು ಕೂಡ ಒತ್ತಾಯ ಮಾಡ್ಯಾರು. ಇದು ಒಂದು ನಮ್ಮ ಬೇಡಿಕೆ. ಯಾಕಪ್ಪ ಅಂತಂದ್ರ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕುವಾರ ಹಂಚಿಕೆ ಆತಂದ್ರ ಆ ಭಾಗದಾಗ ಕಲ್ತಂತ ಮಕ್ಕಳಿಗೂ ಕೂಡ ಸಹಿತ ಒಂದು ಬೆಲೆ ಬರ್ತೈತೆ ಅಂತ ಹೇಳಿಕೆರಿಂದ ಈ ಮುಖಾಂತರ ಸರ್ಕಾರ ಒತ್ತಾಯ ಮಾಡ್ನು. ತಾವ ಇಲ್ಲಿ ಏನು ಕರ್ಸಿಕೆರಿಂದ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತನು. ಪ್ರತಿ ಜಿಲ್ಲೆಯವರು ಒಬ್ಬೊಬ್ರು ಮಾತಾಡಕ ಗುರುವಜ್ಜಿ ಅವ್ರಿಗೆ ಗುರುಗಳು ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ಮಲ್ಲಪ್ಪನ ಅಂಗಡಿಯವರಿಗೆ ಧನ್ಯವಾದಗಳು. ಈಗ ದಮ್ಮಣ್ಣ ನಾಯ್ಕ ಅವ್ರು ಮಾತಾಡ್ತೀರಿ. ಹಳ್ಯಾಳದಿಂದ ಬಂದಿರತಕ್ಕಂಥ ನಮ್ಮ ರೈತ ಮುಖಂಡರು ಬಬ್ಬೊಟ್ಟಿ ಅವರು ಮಾತನಾಡೋರು. ಮುಂದೆ ಬರ್ರಿ, ಮುಂದೆ ಬರ್ರಿ. ಈ ಒಂದು ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಪರಮ ಪೂಜ್ಯರು ಆಗಿರ್ತಕ್ಕಂಥ ಶಶಿಕಾಂತ್ ಪಡ್ಸಲ್ಗಿ ಗುರುಗಳೇ ಹಾಗೂ ಇಲ್ಲಿ ನೆರೆದಂತ ನನ್ನ ಎಲ್ಲ ತಾಯಂದ್ರೆ ಹಾಗೂ ಎಲ್ಲ ರೈತ ಮುಖಂಡರೇ, ಇವತ್ತು ಈ ಒಂದು ಸುವರ್ಣಸೌಧ ಹತ್ತಿರ ಈ ಒಂದು ಹೋರಾಟ ಮಾಡಬೇಕು. ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಪ್ರತಿ ವರ್ಷ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತದೆ. ಆದ್ರೆ ನಮ್ಮ ಸಮಸ್ಯೆಗಳು ಇನ್ನೂವರೆಗೆ ಬಗೆಹರಿದಿಲ್ಲ. ಯಾಕೆ ಬಗೆಹರಿದಿಲ್ಲ? ಅದಕ್ಕೆ ಕಾರಣ ಏನು? ಇಲ್ಲಿ ಬೆಂಗಳೂರಿನಿಂದ ಬಂದ ಬೆಳಗಾವಕ್ಕೆ ಬಂದ ಇಲ್ಲಿ ಮಜಾ ಮಾಡಿ ಈ ಎಲ್ಲ MLA MP ಗಳು ಮುಖ್ಯಮಂತ್ರಿಯವರು ಹೋಗ್ತಾ ಇದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಇಲ್ಲೇ ಸಮೀಪ ಗೋವಾನು ಐತಿ. 2 ದಿವಸ ಇಲ್ಲಿ ಉಳಿತಾರು, 3ನೇ ದಿವಸಕ್ಕೆ ಗೋವಾಕ್ ಹೋಗಿ ಇವರೆಲ್ಲ ಮಜಾ ಮಾಡಿ ಎಲ್ಲ ಬರತ್ತಾರಂತೆ. ಯಾಕಂತಂದ್ರೆ ಕಾರಣ ಇಷ್ಟ. ಇವತ್ತು ನಮ್ಮ ಕಾರವಾರ ಜಿಲ್ಲೆ ಈ ಒಂದು ಯುದ್ಧ ಭೂಮಿಯಿಂದ ಈ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೋಸ್ಕರ ನಮ್ಮ ಹಳಿಯಾಳ ತಾಲೂಕಿನ ಕಾಳಿ ನದಿ ಕೆರೆ ತುಂಬಿಸುವ ಯೋಜನೆ 2017ರಲ್ಲಿ ಮಂಜೂರಾಗಿತ್ತು. ಇವತ್ತು 2025 ಆಗೈತಿ. ಯಾವ ನಮ್ಮ ರಕ್ತ ಮುಖಂಡರು, ನಮ್ಮ ತಂದೆಯವರ ಕಾಲಿನ ಎಲ್ಲ ಸಮಕಾಲೀನ ಎಲ್ಲ ರೈತ ಮುಖಂಡರು ಬೇಡಿಕೆ ಇಟ್ಟಿದ್ರು, ಅವರೆಲ್ಲರೂ ವಯಸ್ಸಾಗಿ ಮನೆಗೆ ಕುಂತಾರ. ಆದ್ರೆ ಇವತ್ತು ಇನ್ನೂ ಮಟ್ಟ ನಮ್ಮ ನೀರಾವರಿ ಯೋಜನೆಗಳು ಪೂರ್ಣ ಆಗಿಲ್ಲ. ಮತ್ತು ಉತ್ತರ ಕರ್ನಾಟಕ ಭಾಗ ಮುಂದುವರಿಬೇಕಂದ್ರೆ ಯಾವಾಗ ಮುಂದುವರಿಯೋದು? ಹೆಂಗ್ ಮುಂದುವರಿಯೋದು? ಈ ಸರ್ಕಾರಕ್ಕೆ ಯಾಕೆ ಕಾಣಿಸ್ತಾ ಇಲ್ಲ? ಕಳೆದ ಸರ್ಕಾರ ಹೋಗ್ತು, ಅವ್ರು ಮಾಡಿದ್ರು, ಅವ್ರು ಬಂದ್ರು, ಅವ್ರು ಹೋದ್ರು.
ಈ ಸರ್ಕಾರ ಬಂತು, ಈ ಸರ್ಕಾರ ಕೂಡ ಹೋಗ್ಲಿಕ್ಕೆ ಬಂದೈತಿ ಸಮೀಪ ಈಗ ಅದು ಕೂಡ ಬಂದೈತಿ.